ನನ್ನ ಹೆಸರು ಡಾಕ್ಟರ್ ಕುಮಾರ್ ನಾಯ್ಕ್, ಜಂಟಿ ಆಯುಕ್ತರು ಜಾರಿ ಬಳ್ಳಾರಿ ವಿಭಾಗ. ಇದು ಸಹ ಬಳ್ಳಾರಿ ಚಾರ್ಟರ್ಡ್ ಅಕೌಂಟೆಂಟ್ ಅಸೋಸಿಯೇಷನ್ ಅವರು ಒಂದು ಸಂವಾದದ ಸೆಮಿನಾರ್ ಅನ್ನ ಕಂಡಕ್ಟ್ ಮಾಡಿದ್ರು. ಬಹಳ ಉಪಯುಕ್ತವಾದಂತಹ ಒಂದು ಸೆಮಿನಾರು. ಅದರಲ್ಲೂ ವ್ಯಾಪಾರಿ ಮತ್ತು ಪ್ರಾಕ್ಟೀಷನರ್ ನಡುವೆ, ಸಾಮಾಜಿಕ ಕ್ಲೈಂಟ್ಗಳ ನಡುವೆ ಒಂದು ಬಾಂಧವ್ಯ ಮತ್ತು ತಿಳುವಳಿಕೆಗಾಗಿ ಇಂತಹ ಒಂದು ಸಂವಾದಗಳು ಆಗಾಗ ನಡೀಬೇಕು. ಆ ದೃಷ್ಟಿಯಲ್ಲಿ ಅವರು ಇವತ್ತು ಏರ್ಪಾಡು ಮಾಡಿರುವಂತದ್ದು ಬಹಳ ಉತ್ತಮವಾಗಿದೆ. ನಾವೆಲ್ಲರೂ ಕೂಡ ಈ ಸೆಮಿನಾರ್ ಅಲ್ಲಿ ಭಾಗವಹಿಸಿ ಕೇಳಿದಂತ ಪ್ರಶ್ನೆಗಳಿಗೆ ಉತ್ತಮವಾದಂತಹ ರೀತಿಯ ಉತ್ತರಗಳನ್ನು ಅವರಿಗೆ ತೃಪ್ತಿ ಆಗೋ ರೀತಿಯಲ್ಲಿ ಕೊಟ್ಟಿದ್ದೇವೆ. ಹಾಗೆ ಎಲ್ರಿಗೂ ಕೂಡ ಜಾಗೃತಿಯಾಗಿ ಕಾನೂನು ಪರಿಪಾಲನೆ ಮಾಡಿಕೊಂಡು ವ್ಯಾಪಾರ ವಹಿವಾಟನ್ನ ಕಾನೂನು ರೀತಿಯಲ್ಲಿ ಘೋಷಣೆ ಮಾಡಿದರೆ ಯಾವುದೇ ಸಮಸ್ಯೆ ಬರುವುದಿಲ್ಲ, ಯಾವುದೇ ಗೊಂದಲಗಳು ಇರುವುದಿಲ್ಲ ಅನ್ನುವಂತಹ ಕಿವಿ ಮಾತನ್ನು ಕೂಡ ನಾನು ಹೇಳಿದ್ದೇನೆ. ಅದು ಅವರೆಲ್ಲರೂ ಕೂಡ ಅದನ್ನ ಪಾಲನೆ ಮಾಡಲಿಕ್ಕೆ ಒಪ್ಪಿಕೊಂಡಿದ್ದಾರೆ. ನಾನು ಗಣೇಶ್ ಕುಮಾರ್, ಸೆಂಟ್ರಲ್ GST ಅಸಿಸ್ಟೆಂಟ್ ಕಮಿಷನರ್ ಬಳ್ಳಾರಿ. ಇವತ್ತು ಚಾರ್ಟರ್ಡ್ ಅಕೌಂಟೆಂಟ್ ಅಸೋಸಿಯೇಷನ್ ಅವರು ಸೆಮಿನಾರ್ ಕಂಡಕ್ಟ್ ಮಾಡಿ ಈ GST ಇಂಪ್ಯಾಕ್ಟ್ ಬಗ್ಗೆ ಮಾಹಿತಿ ಕೇಳೋಕ್ಕೆ. ಇದರಲ್ಲಿ ಎಲ್ಲ ಚಾರ್ಟರ್ಡ್ ಅಕೌಂಟೆಂಟ್ ಅವ್ರಿಗೆ ನಮ್ಮ ಮನವಿ ಏನಂದರೆ, ಟ್ಯಾಕ್ಸ್ ಪೇ ಇದನ್ನು ಅವರ ಗ್ರಾಹಕರಿಗೆ, ಅವರ ಬಿಸ್ನೆಸ್ ಪೀಪಲ್ಗೆ ಮಾಹಿತಿಯನ್ನು ತಿಳಿಸಿ ಏನು ಸರ್ಕಾರ ನಿಗದಿಪಡಿಸಿದೆ ಆ ಟ್ಯಾಕ್ಸನ್ನು ಸೂಕ್ತವಾಗಿ ಕಲೆಕ್ಟ್ ಮಾಡಿದ ಸರ್ಕಾರಕ್ಕೆ ತುಂಬಿಸ್ಬೇಕಂತ ಮಾಹಿತಿ ಕೊಟ್ಟಿದ್ದೀವಿ. ಇದಕ್ಕೆ ಚಾರ್ಟರ್ಡ್ ಅಕೌಂಟ್ ಅಸೋಸಿಯೇಷನ್ ಅವರಿಗೆ ಮತ್ತು ಅವರ ಸಿಬ್ಬಂದಿಯವರಿಗೆ ಎಲ್ಲರಿಗೂ ನಾವು ಧನ್ಯವಾದ ಹೇಳ್ತೀವಿ. ಇವತ್ತು ಚಾರ್ಟರ್ಡ್ ಅಕೌಂಟ್ ಅಸೋಸಿಯೇಷನ್ ಮಾಡೋಕ್ಕೆ ಅವಕಾಶ ಕೊಟ್ಟದಕ್ಕೆ ನಾನು ಕೂಡ ಧನ್ಯವಾದ ಹೇಳ್ತೀನಿ. ಪುರುಷೋತ್ತಮ್ ರೆಡ್ಡಿ, ನಾವು ಬಳ್ಳಾರಿ ಬ್ರಾಂಚ್ ಚೇರ್ಮನ್ನು. ಈ GSTನಲ್ಲಿ ತುಂಬ ಒಂದು ಸಂಶಯಗಳು ಇರೋದರಿಂದ ಅದಕ್ಕಾಗಿ ನಾವು ಇವತ್ತು 1 ಡೇ ಸೆಮಿನಾರ್ ಅನ್ನು ಕಂಡಕ್ಟ್ ಮಾಡಿದ್ದೀವಿ. ಸ್ಪೀಕರಾಗಿ ಅನ್ವೇಷ್ ಶೆಟ್ಟಿ ಅವರು ಮಂಗಳೂರಿಂದ ಬಂದಿದ್ದಾರೆ. ಮಧ್ಯಾಹ್ನ 2ನೇ ಟೆಕ್ನಿಕಲ್ ಸೆಷನ್ ಇದೆ. ಅವರು ಇನ್ನು ಹುಬ್ಬಳ್ಳಿಯಿಂದ ಕಾರ್ತಿಕ್ ಶೆಟ್ಟಿ ಇನ್ನೊಬ್ಬರು ಬರ್ತಾ ಇದ್ದಾರೆ. ಹಾಗೆಯೇ ನಾವು ಚೀಫ್ ಗೆಸ್ಟ್ ಆಫ್ ಆನರ್ ಆಗಿ ಗಣೇಶ್ ಕುಮಾರ್ NR ನಾಯಕ್ ಸರ್ ಅವರಿಗೆ ಇನ್ವೈಟ್ ಮಾಡಿದ್ದೀವಿ, ಸೆಂಟ್ರಲ್ GST, ಸ್ಟೇಟ್ GSTಯಿಂದ. ಹಲವೊಂದು ಸಂಶಯಗಳು ಇರೋದರಿಂದ ನಮ್ಮ ಕೆಲವು CA ಮೆಂಬರ್ಗಳು ತಮ್ಮ ಸಂಶಯಗಳನ್ನು ಅವರ ಮುಂದೆ ತೋಡಿಕೊಂಡಾಗ ಅವಕ್ಕೆ ಸರಿಯಾದ ಉತ್ತರ ಡಿಪಾರ್ಟ್ಮೆಂಟ್ ಕಡೆಯಿಂದ ಬಂತು. ಈ ಥರ ನಾವು ಕಂಟಿನ್ಯೂಸ್ ಆಗಿ ಪ್ರೋಗ್ರಾಮ್ಗಳನ್ನು ಕಂಡಕ್ಟ್ ಮಾಡ್ತಾ ಇರ್ತೀವಿ. 15 ಡೇಸು, ಮಂತ್ಲಿ, ವೀಕ್ಲಿ. ಏನಂದರೆ ಈಗ ಆ್ಯಕ್ಟ್ಗಳು, ಆಮೇಲೆ ಟೆಕ್ನಾಲಜೀಸು ಕಂಟಿನ್ಯೂಸ್ ಆಗಿ ಚೇಂಜ್ ಆಗೋದ್ರಿಂದ ನಾವು ಅದನ್ನ ಅಪ್ಡೇಟ್ ಆಗಲೇಬೇಕು. ಅಪ್ಡೇಟ್ ಆಗಿಲ್ಲ ಅಂದರೆ ನಾವು ಔಟ್ಡೇಟೆಡ್ ಆಗ್ತೀವಿ. ಆ ಒಂದು ರೀತಿಯಲ್ಲಿ ನಾವು ಪ್ರೋಗ್ರಾಮನ್ನು ಕಂಡಕ್ಟ್ ಮಾಡ್ತಿದ್ವಿ. ಅದೇ ರೀತಿಯಲ್ಲಿ ಇವತ್ತದ್ದು ಸಹಿತ ಇದು ಒಂದು ಪ್ರೋಗ್ರಾಮ್ GSTದು. ಎಲ್ರಿಗೂ ನಮಸ್ಕಾರ. ನಿಮಗೆ ತಿಳಿದಿರುವ ಹಾಗೆ GST ಬಂದು ಈಗ ಸರಿಸುಮಾರು 9 ವರ್ಷಗಳಲ್ಲಿ ಸಂದಿದೆ. ಆದರೂ ಕೂಡ ಕಾನೂನಲ್ಲಿ ಸಿಕ್ಕಾಪಟ್ಟೆ ಬದಲಾವಣೆಗಳಾಗ್ತಾ ಇದೆ. ಸೊ ಈ ನಿಟ್ಟಿನಲ್ಲಿ ಓದುವಂತಹದ್ದು ಅಥವಾ ಕಲಿಕೆ ಅನ್ನುವಂಥದ್ದು ಒಂದು ನಿರಂತರವಾದ ಒಂದು ಪ್ರಕ್ರಿಯೆ. ಸೊ ಆ ಕಾರಣಕ್ಕಾಗಿ ಬಳ್ಳಾರಿ ಬ್ರಾಂಚ್ ಅವರು ಈ ಒಂದು ದಿವಸದ ಒಂದು ಕಾರ್ಯಾಗಾರ ಸೆಮಿನಾರನ್ನು ಆಯೋಜಿಸಿಕೊಂಡಿದ್ದಾರೆ. ಇದು ನಾನು ಪ್ರಥಮ ಬಾರಿ ಬಳ್ಳಾರಿಗೆ ಬರುವಂಥದ್ದು. ಸೊ ತುಂಬ ಖುಷಿ ಆಗ್ತಾಯಿದೆ. ಇದರ ನಿಟ್ಟಿನಲ್ಲಿ ಮಂಗಳೂರಿಂದ ಬಳ್ಳಾರಿಗೆ ಬಂದು ಇಲ್ಲಿನ ಆತಿಥ್ಯ ತುಂಬ ಒಳ್ಳೆ ರೀತಿ ನೀಡಿದ್ದಾರೆ. ಇದಕ್ಕೆ ನಾನು ಬಳ್ಳಾರಿ ಬ್ರಾಂಚಿನ ಎಲ್ಲ ಮ್ಯಾನೇಜಿಂಗ್ ಕಮಿಟಿ ಚೇರ್ಮನ್ ಸರಿ ಕೂಡ ನಾನು ಆಭಾರಿಯಾಗಿದ್ದೇನೆ. ಸೊ ಇವತ್ತು ಒಂದು ದಿವಸದ ಕಾರ್ಯಕ್ರಮ ಸಂಜೆ ತನಕ ನಡೀಲಿಕ್ಕಿದೆ. ಹೋಪಿಂಗ್ ದ್ಯಾಟ್ ಎಲ್ಲರಿಗೂ ಒಂದು ಕಲಿಯುವ ಒಂದು ಅವಕಾಶ ಸಿಗುತ್ತೆ ಅಂತ ನಾನು ಭಾವಿಸ್ತೇನೆ. ಧನ್ಯವಾದಗಳು. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.